ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಗೊಳ್ಳಿ ಬಾವ. ಗಣಿ, ಬೈಕಿ ನನಗೆ ಯಾಕೆ ಕೊಡ್ತಾ ಇದೆಯಾ? ಇನ್ನು ಮುಂದೆ ಈ ಬೈಕ್ ನಾನು ಉಪಯೋಗಿಸಲ್ಲ ಬಾವ. ಯಾಕೆ? ಮತ್ತೆ ಕಾಲೇಜ್ಗೆ ಹೇಗೆ ಹೋಗ್ತೀಯಾ? ಬಸ್ಸಲ್ಲಿ ಓಡಾಡ್ತೀನಿ, ಬೈಕ್ ಬೇಡ. ಈ ಬೈಕ್ನ ನೀವೇ ಇಟ್ಕೊಳ್ಳಿ. ಅಲ್ಲ ಗಣಿ, ಈ ಬೈಕ್ನ ನಿನ್ನ ಬರ್ಡೇ ಗಿಫ್ಟ್ ಮಾಡಿದಾಗ ಅಷ್ಟು ಖುಷಿಯಾಗಿದ್ದರೋ, ಇವಾಗ ಯಾಕೆ ಬೇಡ ಅಂತ ಇದೆಯಾ? ಓ, ಏನು ಬೈಕ್ ಹಳೇದಾಯಿತು, ಹೊಸ ಬೈಕಿಗೆ ಅಪ್ಲಿಕೇಶನ್ನಾ? ಗಣಿ, ಸದ್ಯಕ್ಕಾಗದೆ ಹೋದರೂ ಮುಂದೊಂದು ದಿನ ನಿನ್ನ ಡ್ರೀಮ್ ಬೈಕ್ನ ಖಂಡಿತ ಕೊಡಿಸ್ತೀನಿ ಕಣ. ಅದು ಯಾವುದು ಅಂತ ಹೇಳ. ದಯವಿಟ್ಟು ಬೇಡ ಬಾವ, ನೀವು ನಂಗೆ ಇನ್ನೇನು ಕೊಡ್ಸೋದು ಬೇಡ. ಪಾರು, ಗಣಿಗೇನಾಯಿತು? ಯಾಕೆ ಇದ್ದಕ್ಕಿದ್ದ ಹಾಗೆ ಹೀಗಾಡ್ತಾ ಇದ್ದಾನೆ? ನನಗೂ ಗೊತ್ತಿಲ್ಲ ಯಜಮಾನ್ರೆ, ಹೇಳ್ತಿದ್ದಾನಲ್ಲ ಬಸ್ಸಲ್ಲೇ ಹೋಗ್ತೀನಿ ಅಂತ. ಹೋಗಲಿ ಬಿಡಿ, ಅವನಿಗೆ ಈಗಲಿಂದನೇ ಕಷ್ಟ ಸಹಿಸ್ಕೊಳ್ಳೋ ಅಭ್ಯಾಸ ಆಗಲಿ. ಅವಮಾನ ಸಹಿಸ್ಕೊಳ್ಳೋದಕ್ಕಿಂತ ಏನು ದೊಡ್ಡದಲ್ಲ. ಬೈಕ್ ನೆಪದಲ್ಲಿ ಆ ರತ್ನವೇಣಿ ಪಾರ್ವತಿ ಮತ್ತು ಅವಳ ತಮ್ಮಂಗೆ ಅವಮಾನ ಮಾಡಿ ಅವ್ರ ಕಣ್ಣಲ್ಲಿ ನೀರು ತರಿಸಿದ್ದನ್ನು ಅಷ್ಟು ಡೀಟೇಲಾಗಿ ಹೇಳಿದ್ದೀನಿ. ನೀವು ನೋಡಿದ್ರೆ ಸ್ಟ್ಯಾಚು ಥರ ಕೂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಭಯ ಆಗ್ತಿದೆ. ಭಯನಾ ನಿಮಗೆ? ಅದು ನಾನಿರೋವಾಗ. ಯಾರಿಂದ ಭಯ? ರತ್ನವೇಣಿಯಿಂದ. ಅವರಿಂದನಾ? ಯಾವ ಕಾರಣಕ್ಕೆ? ರತ್ನವೇಣಿ ಫಸ್ಟ್ ಎಂಟ್ರಿನೇ ಪಾರ್ವತಿ ಮೇಲೆ ಟಗ್ ಆಫ್ ವಾರ್. ಪಾರ್ವತಿ ಮನೆಗೆ ಹೋಗಿ ನಿನ್ನ ಕಾಲ್ಗುಣ ಸರಿ ಇಲ್ಲ, ನಿನ್ನ ಮಗು ಬಡತನದಲ್ಲೇ ಹುಟ್ಟುತ್ತೆ, ಬಡತನದಲ್ಲೇ ಸಾಯತ್ತೆ ಅಂತೆಲ್ಲ ಜಾಡಿಸಿ ಬಂದಿದ್ದಾಳೆ. ಪಾರ್ವತಿ ಆ ದುಃಖದಿಂದ ಸುಧಾರಿಸ್ಕೊಳ್ಳೋಕ್ಕೂ ಬಿಟ್ಟಿಲ್ಲ. ಅವನ ತಮ್ಮ ಗಣಿ ಮೇಲೆ ಎಕ್ಕಿದ್ದಾಳೆ. ಅಷ್ಟೇ ಅಲ್ಲದೆ ಪಾರ್ವತಿಗೆ ಇವಳು ಪದೇ ಪದೇ ಅವಮಾನ ಮಾಡಿದ್ದಾಳೆ. ಇವೆಲ್ಲ ಯಾಕೆ ಮಾಡಿದಾಳೆ ಹೇಳು? ಅವ್ರ ಅಕ್ಕನ ಮಗಳು ಜನನಿಗೆ ಪಾರ್ವತಿಯಿಂದ ತೊಂದರೆ ಆಗಬಾರ್ದು ಅಂತ. ಹೌದು, ಆದರೆ ಜನನಿಗೆ ನಾವೇನು ಕಮ್ಮಿ ಕಾಟ ಕೊಟ್ಟಿದ್ದೀವ? ಪ್ರೀತಮ್ದು ಮೋನಿಕಾದು ಒಂದು ವಿಡಿಯೋ ಮಾಡಿ ಆ ವಿಡಿಯೋಯಿಂದನೇ ಇವತ್ತಿಗೂ ನಾವು ನಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀವಿ. ಅದರಿಂದನೇ ಜನನಿ ಸ್ಟ್ರೆಸ್ಸಲ್ಲಿರೋದು. ಈ ವಿಷಯ ಏನಾದರೂ ರತ್ನವೇಣಿಗೆ ಗೊತ್ತಾದರೆ ಅವಳು ನಮ್ಮನ್ನು ಸುಮ್ಮನೆ ಬಿಡ್ತಾಳ? ರತ್ನವೇಣಿ ಹೀಗೆ ಪಾರ್ವತಿ ಕಾಟ ಕೊಡ್ತಾ ಇರೋದು ಒಂದಲ್ಲ ಒಂದು ದಿನ ಜನನಿಗೆ ಗೊತ್ತೇ ಆಗತ್ತೆ. ಆಗ ಅವಳು ಈ ವಿಡಿಯೋ ವಿಷಯ ತಮಗೋಸ್ಕರ ಆದಿ ಪಾರ್ವತಿ ತ್ಯಾಗ ಮಾಡಿರೋದು ಇವೆಲ್ಲ ಹೇಳದೆ ಇರ್ತಾಳ. ನಾನಿನ್ನೂ ಇವತ್ತು ಜೀವಂತವಾಗಿದ್ದೀನಿ ಅಂದರೆ ಜನನಿ ಯಾವುದೇ ವಿಷಯನೂ ಹೇಳಿರಲ್ಲ. ಅವಳು ಹೇಳಬಾರ್ದು ಯಾವುದೇ ಕಾರಣಕ್ಕೂ. ಹಾಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಜನನಿನ ಲಾಕ್ ಮಾಡಬೇಕು. ಆಗಲೇ ನಾವು ಸೇಫ್ ಝೋನಲ್ಲಿ ಇರೋದಕ್ಕೆ ಸಾಧ್ಯ. ನೋಡಮ್ಮ, ಇಷ್ಟು ದಿನ ನಾನು ನಿನಗೆ ನಿಮ್ಮ ಅಮ್ಮನಿಗೆ ಜೊತೆಯಾಗಿದ್ದೆ. ಇನ್ಮೇಲಿಂದ ನೀನು ನನ್ನ ಜೊತೆಯಾಗಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ.
ಏನಿಲ್ಲಪ್ಪ, ನಿನ್ನ ಪಕ್ಕ ಬಂದು ಕೂತ್ಕೊಂಡೆ ಅಷ್ಟೇ. ಓ, ನಿನಗದು ಇಷ್ಟ ಅಲ್ವಾ? ಸರಿ ಆಯ್ತು. ಅಯ್ಯೋ ಬಾವ, ಹಂಗಲ್ಲ, ಕೂತ್ಕೊಳ್ಳಿ. ಹೇಳು. ಏನು ಹೇಳಿ? ಅರೆ, ಬಾವ ಬಂದು ಕೂತ್ಕೊಳ್ಳಿ ಅಂತ ಹೇಳಿದೆ, ಏನೋ ಹೇಳ್ತೀಯ ಅಂತ ಅಂದ್ಕೊಂಡೆ, ಇಲ್ವಾ? ನಿಮ್ಮ ಹತ್ರ ಹೇಳ್ಕೊಳ್ಳೋಂಥದ್ದೆಲ್ಲ ಏನೂ ಇಲ್ಲ ಬಾವ. ಹಾಗಂತ ನನ್ನ ಮೇಲೆ ಆಣೆ ಮಾಡಿ ಹೇಳು. ಗಣಿ ಗಣಿ, ಹೇಳ್ಕೊಳ್ಳೋದಕ್ಕೆ ಏನೋ ಇದೆ, ಆದರೂ ಏನೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಇಷ್ಟು ಬೇಗ ನಾನು ಹೊರಗ್ನವನಾಗೋದ್ನಾ? ಪ್ರತಿದಿನ ನಾನು ನೋಡ್ತಾ ಇದ್ದಿದ್ದು ಹುಡುಗಾಟದ ಗಣಿ ನೀನಲ್ಲ. ಕಣ್ಗಳು ಕೆಂಪಾಗಿದೆ, ತುಂಬ ಹತ್ತಿದೆಯಾ ಅನ್ಸುತ್ತೆ. ಗಣಿ, ಏನಾಯ್ತು ಹೇಳ್ಕೊ. ನನ್ನ ಮುಖ ನೋಡ್ಕೊಂಡು ಹೇಳು. ಇವತ್ತು ಜನನಿ ಅಕ್ಕ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮ ನಮ್ಮ ಮನೆಗೆ ಬಂದಿದ್ರು. ಬಂದು ನಮ್ಮ ಅಕ್ಕ ಮನ್ಸನ್ನ ಮುರಿದು ಇಲ್ಲಿ ನೆಮ್ಮದಿಯಾಗಿ ಇರ್ತಿದ್ರಾ? ಬೈಕು, ಅರಸನಕೋಟೆ ಭಿಕ್ಷೆ, ಇನ್ನೂ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಬಾವ. ಅದಕ್ಕೆ ಅಳು ಬಂತು. ನನಗಷ್ಟೇ ಅಲ್ಲ, ಅಕ್ಕಂಗೂ ಅಷ್ಟೇ, ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು. ಅದಕ್ಕೆ ನನಗೆ ಬೈಕ್ ಬೇಡ ಅಂತ ಹೇಳಿದೆ. ಒಳ್ಳೆ ನಿರ್ಧಾರನೇ ಮಾಡಿದ್ದಾರೆ. ವೆರಿ ಗುಡ್. ಮನುಷ್ಯನಿಗೆ ಸ್ವಾಭಿಮಾನ ಅನ್ನೋದು ತುಂಬ ಮುಖ್ಯ ಗಣಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಅರ್ಥ ಆಗಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಈ ಬೈಕ್ ನಿನಗೆ ಬೇಡವೇ ಬೇಡ. ಹಾಗಂತ ನೀನು ಕಾಲೇಜ್ಗೆ ಬಸ್ಸಲ್ಲಿ ಹೋಗೋದು ಬೇಡ. ನಾನು ಕೆಲ್ಸಕ್ಕೆ ಹೋಗ್ತಾ ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಸಂಜೆ ನೀನು ಬಂದರೆ ಸಾಕು. ಸರಿ ಬಾವ. ಇನ್ಮೇಲೆ ನಿನಗೆ ಯಾರೇ ಅವಮಾನ ಮಾಡಿದ್ರು ನೀನು ನನ್ನ ಹತ್ರ ಬಂದು ಹೇಳಬೇಕು. ಯಾಕೆ ಅಂದರೆ ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಯಾವ ವಿಷಯನೂ ನಿಮ್ಮ ಅಕ್ಕನ ಹತ್ರ ಹೇಳಬೇಡ, ನನ್ನ ಹತ್ರನೇ ಬಂದು ಹೇಳು. ಯಾಕೆ ಅಂದರೆ ಅವಳು ನನ್ನ ಹತ್ರ ವಿಷಯಗಳನ್ನ ಮುಚ್ಚಿಡ್ತಾಳೆ. ಏನೋ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದೀನಿ. ಹೋಗು ಬಾಲೆ. ಸತಿ, ಏನು ಮಾಡ್ತಾ ಇದ್ದೀರಾ? ನನ್ನ ಮನೆಗೆ ದೊಡ್ಡ ಮಗನ ಸ್ಥಾನ ತುಂಬಿಟ್ರಿ ನೀವು. ನಾನು ಹೋದ್ಮೇಲೆ ಗಣಿ ಬಗ್ಗೆ ಏನೋ ಹೇಗೋ ಅಂತ ಚಿಂತೆ ಮಾಡ್ತಿದ್ದೆ. ಇನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸಾರಥಿ, ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡಿ. ಮನೆಗೆ ಒಂದು ಜೀವ ಬರೋದಿದೆ. ನಿಮ್ಮ ಮೊಮ್ಮಗಳನ್ನ ಎತ್ತಿ ಆಟ ಆಡಿಸ್ಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ? ನನ್ನನ್ನು ಪ್ರತಿದಿನ ಸ್ಕೂಲಿಗೆ ಬಿಟ್ಟು ಬರ್ತಿದ್ದ ಹಾಗೆ ನಿಮ್ಮ ಮೊಮ್ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋ ಆಸೆ ಇಲ್ವಾ ನಿಮಗೆ? ಇದೆ. ಸಾರಥಿ, ನಿಮ್ಮ ಮೊಮ್ಮಗಳು ದೊಡ್ಡವಳಾದ್ಮೇಲೆ ಅವಳು ಮೊದಲನೇ ದಿನ ಕೆಲ್ಸಕ್ಕೆ ಹೋಗುವಾಗ ಅವಳಿಗೆ ಡ್ರೈವರ್ ಆಗಲ್ಲ, ಅವಳು ಪಕ್ಕ ಕೂತ್ಕೊಂಡು ಆಫೀಸಿಗೆ ಬಿಟ್ಟು ಬರೋ ಆಸೆ ಇಲ್ವಾ? ಇದೆ. ಮತ್ತೆ ನೀವಿಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋಗೋ ಮಾತಾಡಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ?
ಏನು ನನ್ನ ಮನಸ್ಸಿಗೆ ನೋವು ಕೊಡಬೇಕು ಅಂತಲೇ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು? ಅಯ್ಯೋ ತಪ್ಪಾಯಿತು. ಆ ದೇವರು ಆಯುಷ್ಯ ಕೊಟ್ಟಿರೋಷ್ಟು ವರ್ಷ ನಿಮ್ಗಳ ಜೊತೆ ಹೀಗೆ ನಗ್ನಗ್ತಾ ಇದ್ಬಿಡ್ತೀನಿ. ಹಾಂ, ಈ ಮಾತು ಕೊನೆವರೆಗೂ ಇರಬೇಕು. ಮೇಡಮ್, ನಿಮ್ಮ ಮುಖದಲ್ಲಿ ನಗು ತರಿಸೋದಕ್ಕೆ ನಾವೇನು ಮಾಡಬೇಕು? ಬಾವ, ಅಕ್ಕಂಗೆ ಕಚ್ಗುಳಿ ಅಂದರೆ ಆಗದೇ ಇಲ್ಲ. ಓಹೋ, ಆಗ ವಿಷಯ. ಹಾಗಾದ್ರೆ ನಾವು ಕಚ್ಚಿಕೊಳ್ಳಿ. ಮ್ಯಾಮ್, ಜನನಿ ಮ್ಯಾಮ್ನ ಮತ್ತು ಪಾರ್ವತಿ ಮ್ಯಾಮ್ನ ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ 1 ಮಂತ್ ಆಗುತ್ತೆ. ಸೊ ನಾಳೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಾ ಮ್ಯಾಮ್? ಶ್ಯೂರ್ ಜಯ, ತಗೋ. ಓಕೆ ಮ್ಯಾಮ್. ರಘು, ಅಮ್ಮ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯಿತು. ನಾನು ಈಗಲೇ ಆದಿತ್ಯನಿಗೆ ಫೋನ್ ಮಾಡಬೇಕು. ನಾಳೆ ಬೆಳಗಾಗ್ತಿದ್ದ ಹಾಗೆ ನಮ್ಮ ಸೊಸೆ ಪಾರ್ವತಿನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗಬೇಕು ಅಂತ ಹೇಳಬೇಕು. ಅಷ್ಟೇ ತಾನೇ? ಹೇಳ್ತೀನಿ. ಆದರೂ ನೀನು ಜಾಣ್ಮೆನ ಮೆಚ್ಚಬೇಕಾದ್ದೆ. ನೀನೇ ಪಾರ್ವತಿಗೆ ಅಂತಾನೆ ಪಾಯಸ ಮಾಡಿದೆ, ಅದನ್ನು ನಾನೇ ತಗೊಂಡು ಹೋಗಿ ಕೊಡೋ ಹಾಗೂ ಮಾಡಿದೆ. ಜನನಿಗೆ ಚೆಕಪ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ನಾನು ಆದಿತ್ಯನಿಗೆ ಹೇಳಿ ಪಾರ್ವತಿಗೆ ಚೆಕಪ್ ಕಳಿಸೋ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡಿದೆ. ವೆರಿ ಗುಡ್. ಆದರೂ ಸ್ವಲ್ಪ ಕಷ್ಟ ಆಗಿರ್ಬೇಕಲ್ವಾ? ಆದರೆ ಇನ್ಮುಂದೆ ಆ ಕಷ್ಟ ಇರಲ್ವಲ್ಲ. ನೇರವಾಗಿ ನಿಮ್ಮ ಹತ್ರನೇ ಎಲ್ಲ ಹೇಳಿ ಕೆಲಸ ಎಲ್ಲ ಮಾಡಿಸ್ಬಿಡ್ಬೋದು. ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧ ಮೇಡಮ್. ನನ್ನ ಮಗಳ ಸಮಕ್ಕೆ ಆ ಪಾರ್ವತಿನ ನೋಡ್ತೀರಾ? ಇದನ್ನು ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಫ್ರೆಂಡ್ಸ್, ನಾನೇನು ತಪ್ಪು ಮಾಡ್ತಾ ಇಲ್ಲ ಅಲ್ವಾ? ಸರಿಯಾದ ದಾರಿಲೇ ಇದ್ದೀನಿ ತಾನೇ? ಯಾಕೆ ಅಂದರೆ ಆ ರತ್ನವೇಣಿನ ನಾನು ಗುರೂಜಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದೆ ಅನುಷ್ಕಾನ ನಂಬಿ ಗುರೂಜಿ ಅಂತ ಅವಳು ಹಿಂದೆನೇ ಓಡಾಡಿ ಏನೋ ಕಡ್ದು ಕಟ್ಟೆ ಹಾಕ್ತಾಳೆ, ಆದಿತ್ಯ ಪಾರ್ವತಿನ ದೂರ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಅವಳೇ ಶಿವನ ಪಾದ ಸೇರ್ಕೊಂಡ್ಬಿಟ್ಲು. ಆ ಥರ ಈ ರತ್ನವೇಣಿ ವಿಷಯದಲ್ಲಿ ಆಗಲ್ಲ ತಾನೇ? ಆಗಲ್ಲ ಬಿಡಿ ಫ್ರೆಂಡ್ಸ್. ಯಾಕಂದರೆ ಅನುಷ್ಕಾ ಪ್ಲ್ಯಾನ್ ಮಾಡೋದ್ರಲ್ಲಿ ಮಿಡ್ಲ್ ಸ್ಕೂಲು, ಆದರೆ ಈ ರತ್ನವೇಣಿ ಈ ಥರದ ಪ್ಲ್ಯಾನ್ ಮಾಡೋದ್ರಲ್ಲಿ PhDನೇ ಮಾಡಿದಾಳೆ ಅನಿಸುತ್ತೆ. ಆಹಾ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಾನು ಏನಾದರೂ ಈ ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ರೆ ಆ ಪಂಡ್ರಾಪುರ ಪಾರ್ವತಿನ ಪರ್ಮನೆಂಟಾಗಿ ಈ ಅರಸನ ಕೋಟೆಗೆ ಬರದೇ ಇರೋ ಹಾಗೆ ಮಾಡಿಬಿಡ್ಬೋದು. ಏನಂತೀರ ಫ್ರೆಂಡ್ಸ್? ಸಾರು, ಜನನಿ ಚಿಕ್ಕಮ್ಮವ್ರ ಬಗ್ಗೆ ಪ್ರೀತು ಹತ್ರ ಜನನಿ ಹತ್ರ ಒಂದ್ಸರಿ ಮಾತಾಡ್ಲಾ? ಬೇಡ ಯಜಮಾನ್ರೆ, ಎಷ್ಟೋ ವರ್ಷ ಆದಮೇಲೆ ಜನನಿಯವ್ರ ಚಿಕ್ಕಮ್ಮ ಅರಸನ ಕೋಟೆಗೆ ಬಂದಿದ್ದಾರೆ. ಅದು ಅಲ್ಲದೆ ಇಂಥ ಸಮಯದಲ್ಲಿ ಜನನಿ ಜೊತೆ ಅವ್ರ ತವ್ರ ಮನೆಯವ್ರು ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಕಾಡ್ತಾ ಇರೋ ಚಿಂತೆ ಒಂದು ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ. ಜನನಿಗೆ ಯಾವ ಚಿಂತೆ ಕಾಡ್ತಾ ಇದೆ, ಏನು ನಡೀತಿದೆ ಈ 4 ಜನರ ಜೀವನದಲ್ಲಿ? ಹೇಳಿದ್ರೆ ಹೇಳೋದೇ ಇಲ್ಲ. ಜೊತೆಗೆ ತಾಯಿ ಇಲ್ಲದೆ ಇರೋರಿಗೆ ತವರಿನ ಅಗತ್ಯ ಎಷ್ಟು ಕಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಜನನಿ ಹತ್ರ ಅವ್ರ ಚಿಕ್ಕಮ್ಮನ ವಿರುದ್ಧ ಏನೂ ಹೇಳೋದು ಬೇಡ. ಈ ವಿಷಯ ನನ್ನ ಮೈದ್ನಂಗೆ ಗೊತ್ತಾದರೆ ರತ್ನವೇಣಿಯವ್ರ ಜೊತೆ ನಡ್ಕೊಳ್ಳೋ ರೀತಿನೇ ಬೇರೆ ಆಗಿಬಿಡುತ್ತೆ. ಅದರಿಂದ ಜನನಿ ಮನಸ್ಸಿಗೆ ನೋವಾಗುತ್ತಲ್ವಾ? ಅದಕ್ಕೆ ಜನನಿಗೋಸ್ಕರ ನಾವು ಸುಮ್ಮನಿದ್ಬಿಡೋಣ. ಯಾರು ಬಂದು ಏನೇ ಹೇಳಿದ್ರು ನಮ್ಮ ಜನನಿ ಬದಲಾಗಲ್ಲ, ಆ ನಂಬಿಕೆ ನನಗಿದೆ.
ನಮ್ಮ 4 ಜನದ ಮಧ್ಯೆ ಒಗ್ಗಟ್ಟಿದೆ. ಅಷ್ಟು ಸಾಕಲ್ವ ಯಜಮಾನ್ರೆ, ನಾವು ಎಲ್ಲ ನೋವನ್ನು ಮರೆತು ಆತ್ಮವಿಶ್ವಾಸದಿಂದ ಬದುಕೋದಕ್ಕೆ. ಪಾರು, ಇವಾಗ ನೀನು ನನಗೆ ಹೇಳ್ತಾ ಇದೆಯಲ್ಲ, ಅಷ್ಟೇ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಅವ್ರ ಬಗ್ಗೆ ನಿನಗಿದೆಯಾ? ಅವ್ರು ಬಂದಾಗಿಂದ ಮನಸ್ಸಿಗೆ ನೋವಾಗಿರೋದೇ ಹೆಚ್ಚು. ಅದಕ್ಕೆ ಅವರನ್ನು ನೆನೆಸ್ಕೊಂಡ್ರು ನನಗೆ ಭಯ ಆಗುತ್ತೆ. ಅವ್ರು ಒಂದ್ಸಲ ಬಂದು ಹೋದರೆ ಸಾಕು, ನನ್ನ ಆತ್ಮವಿಶ್ವಾಸನೇ ಅಲ್ಲಾಡೋಗುತ್ತೆ. ಭವಿಷ್ಯದ ಬಗ್ಗೆ ವಿಚಿತ್ರವಾದ ಭಯ ಆವರಿಸ್ಕೊಂಡ್ಬಿಡುತ್ತೆ ಯಜಮಾನ್ರೆ. ಪಾರು, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ. ನನ್ನ ಮೇಲೆ ಇದೆ ಅಪ್ಪ. ನಿನ್ನ ತಮ್ಮ ಗಣಿ ಮೇಲೂ ನಂಬಿಕೆ ಇದೆ ಅಲ್ವಾ? ನಿನ್ನ ಭವಿಷ್ಯ ನಾವು 3 ಜನ ಮತ್ತು ನಿನ್ನ ಹೊಟ್ಟೆಲಿ ಬೆಳೀತಾ ಇರೋ ನಮ್ಮ ಮಗು ಅಲ್ವಾ ಪಾರು? ಎಲ್ಲರ ಮೇಲೂ ನಂಬಿಕೆ ಇದೆ ಅಂದಮೇಲೆ ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲಮ್ಮ. ನಿನ್ನ ಭವಿಷ್ಯ ಭದ್ರವಾಗಿದೆ, ಯೋಚನೆ ಮಾಡಬೇಡ. ಈ ಟೈಮಲ್ಲಿ ಸಣ್ಣ ಸ್ಟ್ರೆಸ್ ಕೂಡ ನಿನಗೆ ಒಳ್ಳೆಯದಲ್ಲ. ರಿಲ್ಯಾಕ್ಸ್ಡ್ ಆಗಿರು ಪಾರು. ಬಂದದನ್ನು ಧೈರ್ಯವಾಗಿ ಎದುರಿಸ್ತಾ ಹೋಗೋಣ. ಹಲೋ, ನಾನು ರಾಣನ್ ಬಾಸ್. ಓಯ್, ಏನಾಯ್ತು? ಯಾರು? ಏನು ಫೋನ್ ಮಾಡಿದ್ದು? ನಿನ್ನ ನೋಡ್ಕೊಳ್ಳೋಕ್ಕೆ ಊರಿಂದ ನಿಮ್ಮ ಚಿಕ್ಕಮ್ಮ ಬಂದಿಯಾರಂತೆ. ಹೌದು, ಅದಕ್ಕೇನೀಗ? ನೀನು ನಿನ್ನ ಚಿಕ್ಕಮ್ಮನ ಹತ್ರ ನಿನ್ನ ಬಗ್ಗೆ ಹೇಳ್ಕೊ, ನಿನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಹೇಳ್ಕೊ. ನನ್ನ ರಾಣನ್ ಬಗ್ಗೆ ಏನಾದರೂ ಹೇಳಿದ್ಯೋ ನಿನ್ನ ಹೊಟ್ಟೆಲಿರೋ ಆ ಮಗು ಹುಟ್ಟೋದೇ ಇಲ್ಲ. ಈಗಲೇ ವಾರ್ನಿಂಗ್ ಬೆಲ್ ಬಾರಿಸ್ತಿದ್ದೀನಿ. ಮರೆತ್ರೆ ನಿನಗೆ ಲಾಸ್. ನೆನ್ಪಿಡ್ಕೊ. ನನ್ನ ಎದುರಾಕೊಳ್ಳೋರು ಹೀಗೆ ಒದ್ದಾಡಬೇಕು. ಅರ್ಸನ್ ಕೋಟೆ ಅವರು ವಿಲ ವಿಲ ಒದ್ದಾಡಬೇಕು. ಆಗಲೇ ನನಗೆ ಸಮಾಧಾನ. ಜನನಿ ನೋಡು, ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಡೋಂಟ್ ವರಿ. ನಮ್ಮ ಮಗು ಮೇಲೆ ಕಣ್ಣಿಟ್ಟಿದ್ದಾಳೆ ಬರೀತು. ಅವಳ ಬಗ್ಗೆ ನಾವು ಚಿಕ್ಕಮ್ಮನ ಹತ್ರ ಹೇಳಿದ್ರೆ ನಮ್ಮ ಮಗುನ ಕೊಲ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ಲು. ನಮ್ಮ ಮಗುಗೇನೋ ಆಗ್ಬಾರ್ದು. ನಮ್ಮ ಮಗು ನಮ್ಮ ಪ್ರೀತಿ ಸಂಕೇತ. ನಮ್ಮ ಮಗುಗೇನೋ ಆಗ್ಬಾರ್ದು. ನನ್ನ ಮಗು ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದೀನಿ ಪ್ರೀತು. ಮಗುಗೇನಾದ್ರೂ ಆದ್ರೆ ಏನೂ ಆಗ್ಬಾರ್ದು ಪ್ರೀತು. ನಮ್ಮ ಮಗುಗೇನೂ ಆಗ್ಬಾರ್ದು. ನೋಡಲಿ, ನಮ್ಮ ಮಗು ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅನಾಮಿಕ ಕರೆ ಮಾಡಿದವಳು ಏನಂತ ಹೇಳಿದಳು? ನಿನ್ನ ಚಿಕ್ಕಮ್ಮಂಗೆ ಗೊತ್ತಾದ್ರೆ ಅಂತ ತಾನೆ.
ಈ ವಿಷಯನ ನಿಮ್ಮ ಚಿಕ್ಕಮ್ಮನ ಹತ್ರ ಪ್ರಸ್ತಾಪ ಮಾಡದಿದ್ರಾಯ್ತು ಅಷ್ಟೇ. ಹಾಗಂತ್ಯ ಹಾಗಾದ್ರೆ ನಮ್ಮ ಮಗುಗೆ ಯಾವ ಪೈನೂ ಆಗಲ್ಲ ಅಲ್ವಾ ಪ್ರೀತು? ನಾನು ನನ್ನ ಮಗುಗೆ ಜನ್ಮ ಕೊಡ್ತೀನಲ್ವಾ? ಓಯ್ ಹೆದರ್ಕೋಬೇಡ, ನಾನಿದ್ದೀನಲ್ವಾ? ಡೋಂಟ್ ವರಿ.